50,500 ಮತಗಳ ಲೀಡಿಂದ ಗೆದ್ರು. 89ರಲ್ಲಿ ಸೋತರು. ಮತ್ತೆ 94ರಲ್ಲಿ ಮಹದೇವಪ್ಪನವರು, ಜಯಕುಮಾರ್ ಅವರು, ವೆಂಕಟೇಶ್ ಅವರು ಬಹಳ ಜನ ಗೆದ್ದರು. ಆವಾಗ ದೇವೇಗೌಡರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರನ್ನಾಗಿ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಮಾಡಿದ್ರು ಅಧ್ಯಕ್ಷರ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಪತ್ರಿಕೆ ಬರೆಯುತ್ತೆ, ದನ ಕಾಯವರು ಕುರಿ ಕಾಯವರು ಹಣಕಾಸು ಸಚಿವರಾದರು ಅಂತೇಳಿ ಒಂದು ಪತ್ರಿಕೆಯಲ್ಲಿ ಮಡಿಕೇರಿ ಭಾಗದಲ್ಲಿ ಅದು ಬರೀತಾರೆ ಅಧ್ಯಕ್ಷರೇ. ನಮಗೆ ದನ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಕುರಿ ಕಾಯ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಹಣಕಾಸು ಸಚಿವ ಇವತ್ತು 17 ಬಡ್ಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಪ್ರಜಾಪ್ರಭುತ್ವ ರೈತರ ಮಕ್ಕಳು ರಾಜ್ಯವನ್ನು ಆಳ್ತಕ್ಕಂಥ ಸಮರ್ಥ ನಾಯಕರಿದ್ದಾರೆ ಅಂತಕ್ಕಂಥದ್ದಕ್ಕೆ. ಅಲ್ಲದೆ ದೇವೇಗೌಡರು ಕೂಡ ಅಂದು ಅವತ್ತೇನು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರು, ಅವರು ಕೂಡ ಈ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನಮ್ಮ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಏಕೈಕ ಕನ್ನಡಿಗ ಪ್ರಧಾನಿಯಾಗಿಯೂ ಕೂಡ ಸಮರ್ಥವಾಗಿ ಆಡಳಿತವನ್ನು ಒಂದು ದಾಖಲೆ ನಮ್ಮ ರಾಜ್ಯಕ್ಕೆ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಜನರ ನಿರೀಕ್ಷೆಗಳು ಬೆಟ್ಟದಷ್ಟಿರ್ತದೆ. ಆದರೆ ಯಾರೇ ಮುಖ್ಯಮಂತ್ರಿಗಳಾದರೂ ನಿರೀಕ್ಷೆಗಳನ್ನು ಈಡೇರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈಗಿನ ಬಜೆಟ್ನಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಹರಿಸಿದೆ. ಹಿಂದಿನ ಬಜೆಟ್ನಲ್ಲಿ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ಕಳೆದು ಹೋಗಿತ್ತು. ಈ ಬಾರಿ ಅಭಿವೃದ್ಧಿ ಕೆಲಸಗಳು ಚೇತರಿಸಿಕೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ಮೂಲ ಕಾರಣ ಹೆಚ್ಚಾದ ರಾಜ್ಯದ ಬಜೆಟ್ ಗ್ಯಾರಂಟಿಗಳಿಗೂ ಕೂಡ ಹಣ ಮೀಸಲಿಟ್ಟಿರುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಹಣ ಒದಗಿಸಲು. ಅಧ್ಯಕ್ಷರೇ, ನಮ್ಗೆ ಯಾವಾಗಲೂ ಕೂಡ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸ್ತಕ್ಕಂಥ ಬೆಳಗಾವಿ ಇರಲಿ, ಬೆಂಗಳೂರಿರಲಿ, ನೀರಾವರಿ ಬಗ್ಗೆ ನಮ್ಮ ದೇಶದ ಅಭಿವೃದ್ಧಿ ಅಂತಕ್ಕಂಥ ಭಾವನೆಯಿಂದ ಬೆಂಗಳೂರು ಅಭಿವೃದ್ಧಿ ಎರಡೂ ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಯಾದ UKP ಸ್ಟೇಜ್ 3 ಅಡಿ ಕಟ್ಟನ್ನು 524.256 ಮೀಟರ್ಗೆ ಎತ್ತರಿಸುವ ಕಾಮಗಾರಿಯಿಂದ ಮುಳುಗಡೆಯಾಗುವ ಜಮೀನುಗಳಿಗೆ ಹಾಗೂ ನೀರಾವರಿ ಕಾಲುವೆ ಜಾಲಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರೈತರು ಮತ್ತು ಸಂತ್ರಸ್ತರ ದೀರ್ಘಕಾಲದ ಬೇಡಿಕೆಗೆ ನಮ್ಮ ಸರ್ಕಾರ ಸ್ಪಂದಿಸಿ ಪರಿಷ್ಕೃತ ಒಪ್ಪಂದದ ದರಗಳನ್ನು ಅನುಮೋದಿಸಿದೆ. ಮುಳುಗಡೆಗೊಳ್ಳುವ ಖುಷ್ಕಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ನಿಗದಿಪಡಿಸಲಾಗಿದೆ. 5 ತೀರ್ಪುಗಳ ಮುಖಾಂತರ ಜಮೀನನ್ನು ಸ್ವಾಧೀನಪಡಿಸುವ ಪ್ರಕ್ರಿಯೆಯನ್ನು ಪ್ರಸಕ್ತ ವರ್ಷದಲ್ಲಿ ಪ್ರಾರಂಭಿಸಲಾಗುವುದು ಎಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ರೈತರ ಭಾಗಕ್ಕೆ ಇದೊಂದು ದೊಡ್ಡ ಯೋಜನೆ. ಅಧ್ಯಕ್ಷರೇ, 1983ರಲ್ಲಿ ಅಧ್ಯಕ್ಷರೇ ರಾಮಕೃಷ್ಣ ಹೆಗಡೆ, HD ದೇವೇಗೌಡರು ನೀರಾವರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಈ ಬಗೆಗೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಮಾಡಲು ಕ್ರಮ ಕೈಗೊಂಡಿರುವುದು ಶ್ಲಾಘನೀಯವಾದಂಥ ಕಾರ್ಯಕ್ರಮ. ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಸನ್ಮಾನ್ಯ ಶ್ರೀ ನಿಜಲಿಂಗಪ್ಪನವರು ಈ ದೇಶದ ಆಡಳಿತದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥ 1966ರಲ್ಲಿ ಕರೆತಂದು ಶಂಕುಸ್ಥಾಪನೆ ಮಾಡಿಸಿದ್ದಾರೆ. ಅಧ್ಯಕ್ಷರೇ, ಇಬ್ಬರು ಕೂಡ ಪ್ರಾಮಾಣಿಕ ವ್ಯಕ್ತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಮಾಣವಾಗಿ ಸರಳವಾಗಿದ್ದಂಥ ವ್ಯಕ್ತಿಗಳು. ಅವ್ರನ್ನ
ಮುಖ್ಯ ಅಭ್ಯಂತರರಾಗಿ ಮಾಡಿದ್ದಾರೆ. ಅವರಿಗೆ ರೈತರ ಪರವಾಗಿ ಈ ವಿಧಾನಸಭೆಯಲ್ಲಿ ನಾನು ಒಬ್ಬ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆದರೆ ರೈತರು ಬಹಳಷ್ಟು ನಿರೀಕ್ಷೆ ಇಟ್ಟಿರುವ ಈ ನಮ್ಮ ರೈತರ ಪಾಲಿನ ಜಮೀನುಗಳಿಗೆ ಬರುತ್ತದೆ ಎಂದು ಕಾತುರದಿಂದ ಕಾಯುತ್ತಲೇ ಇದ್ದಾರೆ ಅಧ್ಯಕ್ಷ. 60 ವರ್ಷಗಳಾಯ್ತು ಅಧ್ಯಕ್ಷರೇ. ಜಮೀನುಗಳಿಗೆ ನೀರು ಹರಿದಿಲ್ಲ, ಮುಳುಗಡೆ ಆಗಿರೋ ಜಮೀನುಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇದಕ್ಕೂ ಮಾಡ್ತಾ ಇದ್ದಾರೆ, ಕಾಯ್ತಾನೂ ಇದ್ದಾರೆ ಅಧ್ಯಕ್ಷರೇ. 1995-96ರಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದರು ಅಧ್ಯಕ್ಷರೇ. ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಿಸುವ ಸಲುವಾಗಿ ನೀರಾವರಿ ಬಾಂಡ್ಗಳ ಮೂಲಕ ಹಣ ಸಂಗ್ರಹ ನಿರ್ಬಂಧಗಳನ್ನು ನಿವಾರಿಸುತ್ತಾ ಗಮನ ಹರಿಸಿದವರು. ಅವಕಾಶವನ್ನು ಕೂಡ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ ಅಧ್ಯಕ್ಷರೇ, ಕೃಷಿ ಅರಣ್ಯ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ, ಪರಿಸರಕ್ಕೂ ಕೂಡ ಪಾತ್ರ ವಹಿಸುತ್ತದೆ. ರೈತನಿಗೆ ಬೇಕಾದ ಯಾವುದೇ ಮರಗಳನ್ನು ಬೆಳೆಸಲು ಮಾರಾಟ ಮಾಡಲು ಮುಕ್ತವಾಗಿರಬೇಕು. ರೈತ ಎಲ್ಲರೂ ಟ್ರೀ ಬೋರ್ಡು, ಗಂಧದ ಮರ ಎಲ್ಲ ಮರ ಬೆಳಿತಾನೆ ಅಧ್ಯಕ್ಷರೇ, ಅವ್ನು ಸ್ವಂತವಾಗಿ ಮಾರಾಟ ಮಾಡುವಂಗಿಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ ತೆಗೀರಿ, ಹೆಚ್ಚು ಮರ ಬೆಳೀಲಿ, ಕಾಡು ಬೆಳೀಲಿ, ಮಳೆನೂ ಬರಲಿ, ಪರಿಸರನೂ ಉಳಿಯಲಿ. ಅದು ಸ್ವಾತಂತ್ರ್ಯವಾಗಿ ಸ್ವಂತ ಜಮೀನಲ್ಲಿ ಬೆಳೀತಕ್ಕಂಥ ಮರಗಳಿಗೆ ಅರಣ್ಯ ಇಲಾಖೆ ಅನುಮತಿ ಪಡಿಬೇಕು ಅಂತೇಳಿ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷ. ಈ ನಿಬಂಧನೆಗಳನ್ನು ಸರ್ಕಾರ ಕೈ ಬಿಡಬೇಕು. ಮತ್ತೆ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರ ಸರ್ಕಾರ ರೈತನಿಗೆ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನು ನಿಲ್ಲಿಸಿದ್ದೀರಿ. ರೈತನಿಗೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತೆ 4,000 ರೂಪಾಯಿನ ಈ ವರ್ಷದ ಕೊಡಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ಅಧ್ಯಕ್ಷರೇ. 7 ಕೃಷಿ ವಿಶ್ವವಿದ್ಯಾಲಯಗಳ 8 ಕೃಷಿ ವಿದ್ಯಾಲಯಗಳಿದ್ದಾವೆ ಅಧ್ಯಕ್ಷರೇ. ಇದೊಂದು ಹೇಳ್ತೀನಿ, ಆಮೇಲೆ ಒಂದು ಹೇಳ್ತೀನಿ ಅಧ್ಯಕ್ಷರೇ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 8 ಕೃಷಿ ಏನು ಮಾಡ್ತಾ ಇದ್ದಾವೆ? ಅವು ಸಂಶೋಧನೆ ಮಾಡ್ತಾ ಇದ್ದಾರ, ರೈತರು ಬೇಕಾದಂಥ ಕೆಲಸ ಮಾಡ್ತಾ ಇದ್ದಾವ. ಅದಕ್ಕೋಸ್ಕರ ಈ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಕ್ಷರೇ, ಹಿಂದೆ JK ಅರೋರಾ ಅವ್ರ ಕಮಿಟಿ ಒಂದು ಕೊಟ್ಟಿತ್ತು, ಒಂದು ವರದಿನ. ಆ ವರದಿನ ಇದುವರೆಗೂ ಕೂಡ ಏನು ಹೇಳಿದಾರೆ ಅಂತ ಕೂಡ ಕೊಟ್ಟಿಲ್ಲ. ಈ 8 ಯೂನಿವರ್ಸಿಟಿಗಳಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಬೇಕು. ಸಚಿವರುಗಳು ಸಂಬಂಧಪಟ್ಟ ಹಾರ್ಟಿಕಲ್ಚರ್ ಇರಲಿ, ಅದು ಸಿರಿಕಲ್ಚರ್ ಇರಲಿ, ಅಗ್ರಿಕಲ್ಚರ್, ಇವರೆಲ್ಲರೂ ಕೂಡ ಕಮಿಟಿಲಿದ್ದು, ವೈಸ್ ಚಾನ್ಸಲರ್ಗಳು ಕಮಿಟಿಲಿದ್ದು ಯಾವ್ಯಾವ ಯೂನಿವರ್ಸಿಟಿಗಳು ಯಾವ್ಯಾವ ಬೆಳೆಗಳಿಗೆ ಮಾದರಿ ಮಾಡ್ತಾ ಇದ್ದಾವೆ, ಪ್ರೋತ್ಸಾಹ ಕೊಡ್ತಾ ಇದ್ದಾವೆ, ರೈತರಿಗೆ ಏನು ಅನುಕೂಲ, ಬರೀ ಯೂನಿವರ್ಸಿಟಿಗಳು ಹೆಚ್ಚಾಗಿದ್ದಾವೆ, ಅದು ಏನು ಕೆಲಸ ಮಾಡ್ತಾ ಇದ್ದಾವೆ, ಅದರಿಂದ ಏನು ಅನುಕೂಲ ಆಗ್ತಕ್ಕಂಥ ಅನ್ನೋದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೇನೆ ಅಧ್ಯಕ್ಷರೇ. ಮತ್ತೆ ಬಹಳಷ್ಟು ನೀರಾವರಿ ಬಗ್ಗೆ ಆಗಲೇ ಹೇಳಿದೆ ಅಧ್ಯಕ್ಷರೇ. ನೀರಾವರಿಗೆ ಹೆಚ್ಚು ಹಣವನ್ನು ಕೊಡಬೇಕು. ನೀರಾವರಿ ಉಳಿದ್ರೇನೆ ರೈತರ ಕಲ್ಯಾಣ ಆಗ್ತಕ್ಕಂಥದ್ದು. ಆದರೆ ಜಲಾಶಯಗಳ ನೀರಾವರಿ ಸೌಲಭ್ಯ ಇಲ್ಲದ ಕಡೆ ರೈತನ ಸ್ವಂತಕ್ಕಾಗಿ ಬೋರ್ವೆಲ್ ತೆಗೆದು ಬೇಸಾಯ ಮಾಡುತ್ತಿದ್ದವರಿಗೆ ಸ್ಪ್ರಿಂಕ್ಲರು, ಫ್ರೋಜನ್ ನೀರಾವರಿಗೆ ಸಹಾಯಧನ ನೀಡುತ್ತದೆ. ಕೊಳವೆ ಬಾವಿ ಕೊರೆಯಲು ಅಥವಾ ಟ್ರಾನ್ಸ್ಫಾರ್ಮರ್ ಅಳಚುಗಳು ಮಾತ್ರ ಸಹಾಯಧನ ಇರುವುದಿಲ್ಲ. ರೈತರು ಟ್ರಾನ್ಸ್ಫಾರ್ಮರ್ ಕನಿಷ್ಠ 2-3 ಲಕ್ಷ ಖರ್ಚು ಮಾಡಬೇಕು. ಇಂಥ ರೈತರಿಗೆ 75% ಸಹಾಯಧನ ಕೊಡಬೇಕು ಸಣ್ಣ ರೈತರಿಗೆ ಅಂತೇಳಿ ಮನವಿ ಮಾಡ್ತೇನೆ ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, ರೈತರಿಗೆ ಸೂಕ್ತ ಬೆಲೆ ಬರಬೇಕು ಅಂತ ಹೇಳಿದ್ರೆ ಗೋದಾಮು ಮತ್ತು ಶೈತ್ಯಾಗಾರ ನಿರ್ಮಾಣ ಮಾಡಬೇಕು ಅಧ್ಯಕ್ಷರೇ. ಥ್ಯಾಂಕ್ ಯು. ಇನ್ನು ಸ್ವಲ್ಪ ಅಧ್ಯಕ್ಷರೇ, 2 ಮತ್ತೆ ತೊಂದರೆ ಇಲ್ಲ. ಕೃಷಿ ಯಂತ್ರ ಗರಿಷ್ಠ ಸಹಾಯದ 1 ಲಕ್ಷಕ್ಕೆ ಸೀಮಿತವಾಗಿದೆ. ಇತ್ತೀಚಿನ ಬೆಲೆ ಏರಿಕೆಯಿಂದಾಗಿ ಕೃಷಿ ಯಂತ್ರ ಬೆಲೆಯೂ ಸಹ ಜಾಸ್ತಿ ಆಗುತ್ತಿದ್ದು, ಈಗಿರುವ 1 ಲಕ್ಷ ಮಿತಿಯನ್ನು 2 ಲಕ್ಷಗಳಿಗೆ ಏರಿಸಿಕೊಡ್ಬೇಕು ಅಂತ ಹೇಳ್ತೀನಿ ಅಧ್ಯಕ್ಷರೇ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಇಂಜಿನಿಯರು, ಮೆಡಿಕಲ್ ಓದ್ತಕ್ಕಂಥವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಈಗ ಅದು ನಿಂತೋಗಿದೆ, ದಯಮಾಡಿ ಅದನ್ನು ಕೊಡಬೇಕು ಹಳ್ಳಿ ರೈತರ ಮಕ್ಕಳಿಗೆ ಅಂತ ಹೇಳ್ತೇನೆ ಅಧ್ಯಕ್ಷರೇ. ಕಳೆದ 3 ವರ್ಷಗಳಿಂದ ಹೊಸದಾಗಿ ಒಂದೇ ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ ಅಧ್ಯಕ್ಷರೇ. ವಸತಿಯಲ್ಲಿ ಕಳೆದ 3 ವರ್ಷದಿಂದ ಒಂದೇ ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ. ಹಿಂದೆ ಕೊಟ್ಟಿದ್ದಂಥ ಮನೆಗಳನ್ನು ಪೂರ್ಣ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ವಸತಿಹೀನರಿಗೆ, ಮನೆ ಇಲ್ದಂಥವ್ರಿಗೆ ಅವ್ರು ಒಂದೇ ಒಂದು ಮನೆಯನ್ನು ಕೂಡ 3 ವರ್ಷದಿಂದ ಹೊಸದಾಗಿ ಕೊಟ್ಟಿಲ್ಲ. ಹಿಂದಿನ ವರ್ಷದಲ್ಲಿ ಕೊಟ್ಟಿದ್ದಂಥ ಮನೆಗಳನ್ನು ಪೂರ್ಣ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಕೇಳ್ತಕ್ಕಂಥ ಇಷ್ಟೇ ಅಧ್ಯಕ್ಷರೇ,
ಜನರಲ್ ಸಾಮಾನ್ಯರಿಗೆ 80,000 ಜಾಸ್ತಿ ಮಾಡಿದ್ದಾರೆ. 2014ರಲ್ಲಿ ಮಾಡಿದ್ದು ನಿಮಗೂ ಗೊತ್ತೇ ಚೆನ್ನಾಗಿ. 2014ರಲ್ಲಿ 1,20,000 ಕೊಡ್ತಾ ಇದ್ರು, 80,000 ಜಾಸ್ತಿ ಮಾಡಿದಿರಿ. SC STಗೆ 1,20,000 ಇದನ್ನ 2 ಲಕ್ಷ ಮಾಡಿದಿರಿ. ಈಗಲೂ ಕೂಡ 14ರಿಂದ ಇವತ್ತು 12 ವರ್ಷ ಆಯ್ತು, ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಒಂದು ಮನೆಗೆ 5 ಲಕ್ಷ ನೀವು ಕೊಡದೆ ಹೋದ್ರೆ ಇವತ್ತು ಒಂದು ಮನೆ ಆಗಲ್ಲ. ನಮ್ಮ ವಸತಿ ಸಚಿವರು ಬಂದಿದ್ದಾರೆ. ಸಚಿವರೇ ನಿಮ್ ಬಗ್ಗೆನೇ ಕೇಳ್ತಾ ಇದ್ದೀನಿ. 3 ವರ್ಷದಿಂದ ಹೊಸ ಮನೆಗಳು ಕೊಟ್ಟಿಲ್ಲ. ಯಾವ ಅಪೂರ್ಣ ಆಗಿದ್ದಂತ ಮನೆಗಳನ್ನ ಪೂರ್ಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಸಾಮಾನ್ಯರಿಗೆ 1,20,000 ಕೊಟ್ಟಿದ್ದಕ್ಕೆ 80,000 ಸೇರಿಸಿದ್ರಿ, 2 ಲಕ್ಷ ಕೊಡ್ತೀವಿ ಅಂತ ಹೇಳಿದಿರಿ. SC STಗೆ 2 ಲಕ್ಷ ಕೊಡ್ತಿದ್ದೀರಿ, 3 ಲಕ್ಷ ಕೊಡ್ತೀವಿ ಅಂತ ಹೇಳಿದಿರಿ. ನೀವು 5 ಲಕ್ಷ ಕೊಡದೆ 2014 ಇದ್ದಂತ ರೇಟ್ ಇದು. ಆದರೆ ಅವರಿಗೆ ಕೃಷಿ ಸಿದ್ಧತೆ, ಅಂತರ ಬೇಸಾಯಕ್ಕೆ ಬೇಕಾದ ಹಂಗಾಮ ಪ್ರಾರಂಭಕ್ಕೆ ಮುನ್ನ ಸಹಾಯಧನದಲ್ಲಿ ನಾನು ಗಮನಿಸಿದಂತೆ ಸಕಾಲದಲ್ಲಿ ಕೃಷಿ ಉಪಕರಣಗಳನ್ನು ಸಹಾಯಧನದಲ್ಲಿ ವಿತರಿಸುತ್ತಿಲ್ಲ, ಬಂದಿಲ್ಲ. ರೈತರಿಗೆ ತೊಂದರೆ ಆಗುತ್ತದೆ. ರೈತರ ಹಿತದೃಷ್ಟಿಯಿಂದ ಹಂಗಾಮ ಪ್ರಾರಂಭಕ್ಕೆ ಮುನ್ನ ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ ಮಾಡಿಕೊಳ್ಳಬೇಕು. ಕೃಷಿ ಯಂತ್ರ ಕಸ್ಟಮರ್ ಹೈರಿಂಗ್ ಸೆಂಟರ್ಸ್ ಇದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಗಳನ್ನು ಖರೀದಿಸಲು ಅನುಕೂಲವಾಗಿದ್ದು, ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಗಳನ್ನು ನೀಡಲು ಕೃಷಿ ಯಂತ್ರಧಾರ ಸೇವಾ ಕೇಂದ್ರ ಅಧ್ಯಕ್ಷರೇ, ಅಂದಿನ ಕೃಷಿ ಸಚಿವರಾಗಿದ್ದ ರಾಜ್ಯದಲ್ಲಿ ಹಂತ ಹಂತವಾಗಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ಕಸ್ಟಮರ್ ಹೈರಿಂಗ್ ಸೆಂಟರ್ ಆದರೆ ಇಂದು ಸೇವಾ ಕೇಂದ್ರಗಳು ನಿರುಪಯುಕ್ತವಾಗಿದ್ದು ಹಲವಾರು ಕಡೆ ಬಾಗಿಲು ಮುಚ್ಚಿರುವುದನ್ನು ಗಮನಿಸಿದ್ದೇನೆ. ರಾಜ್ಯದಲ್ಲಿ ಸುಮಾರು 750 ಈ ಕೃಷಿ ಯಂತ್ರಧಾರಿ ಸೇವಾ ಕೇಂದ್ರಗಳು ತೆರೆದಿದ್ದು, ಪ್ರತಿ ಸೇವಾ ಕೇಂದ್ರದಲ್ಲೂ ಕೃಷಿ ಉಪಕರಣ ಖರೀದಿಸಲು 50ರಿಂದ 75 ಲಕ್ಷ ಸಹಾಯಧನ ನೀಡುತ್ತಿದ್ದರು. 375 ಕೋಟಿ ಅದಕ್ಕೋಸ್ಕರ ಖರ್ಚು ಮಾಡಿದ್ರು ಅಧ್ಯಕ್ಷರೇ. ಆದರೆ ಈಗ ಅಧ್ಯಕ್ಷರೇ, ಕೃಷಿ ಯಂತ್ರಧಾರಿಗಳು ಬಾಗಿಲು ಮುಚ್ಚಿದಾವೆ, ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಆದರೆ ಇದರಿಂದ ರೈತರ ಉಪಯೋಗ ಬರ್ತಾ ಇಲ್ಲ ಅಧ್ಯಕ್ಷರೇ. ಕೃಷಿ ಯಂತ್ರೋಪಕರಣ ಲಭ್ಯವಿಲ್ಲ, ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿದ್ದಾವೆ. ಕೃಷಿ ಸಚಿವರು ಕೇಂದ್ರಗಳನ್ನು ಸಕ್ರಿಯವಾಗಿ ಪುನಶ್ಚೇತನಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಕೇಂದ್ರಗಳ ನಿರ್ವಹಣೆಯನ್ನು ಸ್ತ್ರೀ ಶಕ್ತಿ ಸಂಘ ಅಥವಾ ನಿರುದ್ಯೋಗಿ ಯುವಕರಿಗೆ ನೀಡಿ ಪ್ರೋತ್ಸಾಹಿಸಿ ಡಿಪ್ಲೊಮಾ ಪಡೆದ ಯುವಕರಿಗೆ ರೈತರನ್ನು ಬಳಸಿಕೊಳ್ಳಬಹುದಾಗಿದೆ ಅಧ್ಯಕ್ಷರೇ. ಮತ್ತೊಂದು, ಕೃಷಿ ಯಂತ್ರಧಾರ ಕೇಂದ್ರಕ್ಕೆ ಬದಲಾಗಿ ರೈತ ಕೇಂದ್ರ ಸಂಪರ್ಕಗಳಲ್ಲಿ ತರಬೇಕು. ಉದಾಹರಣೆಗೆ ಅಧ್ಯಕ್ಷ, ನಗರ ಪ್ರದೇಶಗಳಲ್ಲಿ ಓಲಾ, ಉಬರ್ ಸಂಸ್ಥೆಗಳು ಬಾಡಿಗೆ ವಾಹನಗಳನ್ನು ಓದಿಸುವ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹೊಂದಿರುವ ಕೃಷಿ ಯಂತ್ರಗಳ ಒಡೆತನ ಹೊಂದಿರುವವರನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡು ಪ್ರತ್ಯೇಕ ಆ್ಯಪ್ಗಳ ಮೂಲಕ ಅವಶ್ಯಕತೆ ಇರುವ ರೈತರಿಗೆ ದೊರೆಯುವಂತೆ ಮಾಡಿದಲ್ಲಿ ಕೃಷಿ ಯಂತ್ರೋಪಕರಣವನ್ನು ರೈತರಿಗೂ ಸಹ ಹೆಚ್ಚಾಗಿ ಉದ್ಯೋಗ ಅವಕಾಶಗಳು ಸಿಗುವಂತಾಗುತ್ತೆ ಅಧ್ಯಕ್ಷರೇ. ರೈತ ಸಂಪರ್ಕ ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿ ಇದ್ರೂ ಸಹ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಯಂತ್ರೋಪಕರಣಗಳನ್ನು ನೋಂದಣಿ ಮಾಡಿಕೊಂಡು ಸ್ಥಳೀಯವಾಗಿ ಉಪಯೋಗಿಸಲು ಅನುವು ಮಾಡಿಕೊಡಬಹುದು. ಇದರಿಂದಾಗಿ ಸರ್ಕಾರಕ್ಕೆ ಹೆಚ್ಚಿನ ಹೊಣೆಯಾಗುವುದಿಲ್ಲ. ಆ ಭಾಗದಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಓನರ್ಗಳಿರ್ಬೋದು, ಬೇರೆ ಬೇರೆ ಕಳೆ ಕೀಳ್ತಕ್ಕಂಥದ್ದು, ನಾಟಿ ಮಾಡ್ತಕ್ಕಂಥದ್ದು, ಕೊಯ್ಲು ಕುಯ್ತಕ್ಕಂಥ ಯಂತ್ರಗಳಿದ್ದಾವೆ. ಅವೆಲ್ಲವನ್ನು ಕೂಡ ಅವರು ಕ್ರೋಢೀಕರಿಸ್ಕೊಂಡು ದೂರವಾಣಿ ಮೂಲಕ ಸಂಪರ್ಕಿಸಿ ಸಹಾಯ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ಬೋದು. ಅಧ್ಯಕ್ಷ, ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನ ಕೊಡ್ತಾ ಇಲ್ಲ. ಇತ್ತೀಚಿನ ದಿನ ಜಾನುವಾರು ನಿರ್ವಹಣೆಗೆ ಕಷ್ಟವಾಗಿದ್ದು ಕೃಷಿ ಕಾರ್ಮಿಕರ ಅಲಭ್ಯತೆಯಿಂದಾಗಿ ಬಹುತೇಕ ರೈತರು ಇಂದು ಕೃಷಿ ಯಂತ್ರೋಪಕರಣ ಬಳಕೆಗೆ ಮುಂದಾಗುತ್ತಿದ್ದಾರೆ. 80% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಸರ್ಕಾರದ ಸಹಾಯಧನದ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಸರ್ಕಾರದಿಂದ ಸಾಕಷ್ಟು ಸಹಾಯಧನ ದೊರೆಯುತ್ತಿಲ್ಲ. ಪ್ರತಿ ವರ್ಷ ಸರ್ಕಾರದ ಸಹಾಯಧನ ಹೆಚ್ಚಾಗಬೇಕೆ ಹೊರತು ಕಡಿಮೆ ಆಗುತ್ತಿದ್ದು ಇದು ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಸರಿ ಇಲ್ಲ. ರಾಜ್ಯ ಸರ್ಕಾರ ಪ್ರತಿ ವರ್ಷ ಯಂತ್ರೋಪಕರಣಗಳಿಗೆ ನೀಡುತ್ತಿರುವ ಸಹಾಯಧನಗಳನ್ನು ಕಡಿಮೆ ಮಾಡುತ್ತಿ ಕೆಳಕಂಡ ಅಂಶಗಳಿಂದ ತಿಳಿಸುತ್ತೇನೆ ಅಧ್ಯಕ್ಷರೇ.
ಯಂತ್ರೋಪಕರಣಕ್ಕೆ 2018-19ರಲ್ಲಿ 197 ಕೋಟಿ ಕೊಟ್ಟಿದ್ರು ಅಧ್ಯಕ್ಷರೇ. ಓಕೆ. 19-20ರಲ್ಲಿ 147 ಕೋಟಿ, 20-21ರಲ್ಲಿ 138, 21-22ರಲ್ಲಿ 170 ಕೋಟಿ, 22-23 117 ಕೋಟಿ, 23-24ರಲ್ಲಿ 173 ಕೋಟಿ, 24-20 150 ಕೋಟಿ. ಈಗ ಇಳಿಸಿದ್ದಾರೆ ಕೆಳಕ್ಕೆ 125 ಕೋಟಿ ರೈತರಿಗೆ ಅವ್ರಿಗೆ ಹೆಚ್ಚೆಚ್ಚು ಕೊಡ್ತಕ್ಕಂಥದ್ದು ಮಾಡಿ. ಕೃಷ್ಣ ಬೈರೇಗೌಡ್ರೆ ಕೃಷಿ ಸಚಿವರಾಗಿದ್ರಿ, ನೀವೆಲ್ಲ ಕಡೆ ತೆರೆದಿದ್ರಿ, ಇವತ್ತು ಮುಚ್ಚೋಗಿದ್ದಾವೆ. ಅದಕ್ಕೆ 125 ಕೋಟಿ ಇಟ್ಟಿದ್ದಾರೆ. ನೀವಾದ್ರೂ ಕೂಡ ಹೇಳ್ಬೇಕು. ಈ ರೀತಿ ಬೇರೆ ರಾಜ್ಯಗಳಲ್ಲಿ ಕೃಷಿ ಯಂತ್ರೋಪಕರಣ ಸಹಾಯಧನವನ್ನು ಉದಾಹರಣೆಗೆ ಗುಜರಾತಲ್ಲಿ 750 ಕೋಟಿ ಇಟ್ಟಿದ್ದಾರೆ. ಗುಜರಾತಲ್ಲಿ 25-26ನೇ ಸಾಲಿಗೆ ಯಂತ್ರೋಪಕರಣಗಳ ಸಹಾಯಧನ 750 ಕೋಟಿ.